ನಾನು ತುಂಬ ದಪ್ಪವಾಗಿದ್ದರಿಂದ ನನಗೆ ಮದುವೆ ಆಗುತ್ತಿರಲಿಲ್ಲ. ನಂತರ ನನಗೆ ತುಂಬ ಸುಂದರ ಮತ್ತು ಶ್ರೀಮಂತ ಹುಡುಗನ ಜೊತೆ ಮದುವೆ ಆಗುವಂತಾಯಿತು. ಮದುವೆಯಾದ ನಂತರ ಪ್ರತಿದಿನ ರಾತ್ರಿ ಅವನು ನನಗೆ ಹಾಲಿನ ಗ್ಲಾಸನ್ನು ಕೊಡುತ್ತಿದ್ದನು ಮತ್ತು ಅದನ್ನು ಕುಡಿದ ನಂತರ ನಾನು ಪ್ರಜ್ಞೆ ತಪ್ಪುತ್ತಿದ್ದೆ. ಬೆಳಿಗ್ಗೆ ನನ್ನ ದೇಹದಲ್ಲಿ ಹಲ್ಲುಗಳ ಗುರುತುಗಳು ಇರುತ್ತಿದ್ದವು. ಈ ರಹಸ್ಯವನ್ನು ತಿಳಿಯಲು ಒಂದು ರಾತ್ರಿ ನಾನು ಹಾಲು ಕುಡಿಯದೆ ನಿದ್ರೆ ಮಾಡುತ್ತಿದ್ದೇನೆ ಎಂದು ನಟಿಸಿದೆ. ಆಗ ಆ ರಾತ್ರಿ ನನ್ನ ಜೊತೆ ಆದದ್ದು ನನ್ನನ್ನು ಬಹಳ ನೋಯಿಸಿತು. ಏಕೆಂದರೆ ನನ್ನ ಪತಿಯ ಬದಲು ನನ್ನ ಹೆಸರು ಕೋಮಲ. ನಾನು ಮದುವೆಯಾದಾಗ ನನ್ನ ಗಂಡನ ಜೊತೆ ವೇದಿಕೆಯಲ್ಲಿ ಕುಳಿತಿದ್ದೆ. ಆಗ ನಾನು ತುಂಬ ನರ್ವಸ್ ಆಗಿದ್ದೆ. ನನ್ನ ಭವಿಷ್ಯದ ಮೇಲೆ ನನಗೆ ನಂಬಿಕೆಯೇ ಇರಲಿಲ್ಲ. ಬಹುಶಃ ಅದಕ್ಕಾಗಿಯೇ ನಾನು ತುಂಬ ಚಿಂತೆ ಮಾಡುತ್ತಿದ್ದೆ. ವಧುವಾಗಿ ವೇದಿಕೆಯಲ್ಲಿ ಕುಳಿತಾಗ ನನಗೆ ಎದುರು ಕುಳಿತ ಬಂಧುಗಳು ನನ್ನನ್ನು ನೋಡಿ ನನ್ನ ಅದೃಷ್ಟವನ್ನು ಅಸೂಯೆ ಪಡುತ್ತಿರಬಹುದು ಎಂದು ಅನಿಸುತ್ತಿತ್ತು. ನೋಡಿ, ಈ ದಪ್ಪ ಹುಡುಗಿಯ ಅದೃಷ್ಟ ಹೇಗೆ ಬದಲಾಯಿತು. ಒಬ್ಬ ಸುಂದರ, ಆಕರ್ಷಕ ಮತ್ತು ಬಹಳ ಶ್ರೀಮಂತ ಯುವಕನನ್ನು ಮದುವೆಯಾಗಿದ್ದಾಳೆ ಎಂದು ಅವರು ಯೋಚಿಸುತ್ತಿರಬಹುದು ಎಂದು ನನಗೆ ಅನಿಸುತ್ತಿತ್ತು. ಎದುರು ಕುಳಿತ ಎಲ್ಲರೂ ನನ್ನ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದಾರೆ ಎಂದು ನನಗೆ ಅನ್ನಿಸುತ್ತಿತ್ತು. ಅಥವಾ ನನ್ನ ಪತಿಯನ್ನು ನೋಡಿ ಅವನ ಅದೃಷ್ಟವನ್ನು ವಿಷಾದಿಸುತ್ತಿರಬಹುದು. ಎಂತಹ ಸುಂದರ ಯುವಕ ಮತ್ತು ಅವನಿಗೆ ಈ ದಪ್ಪ ಹುಡುಗಿಯಲ್ಲಿ ಏನು ಕಂಡು ಬಂತು ಎಂದು. ಅಥವಾ ನನ್ನ ಅದೃಷ್ಟದ ಬಗ್ಗೆ ಆಶ್ಚರ್ಯ ಪಡುತ್ತಿದ್ದಿರಬಹುದು. ಇಂತಹ ಸುಂದರ ಪತಿ ಈ ದಪ್ಪ ಹುಡುಗಿಗೆ ಹೇಗೆ ಸಿಕ್ಕಿದನು ಎಂದು. ನನ್ನ ವಿವಾಹ ಜೀತು ಜೊತೆ ನಿಶ್ಚಿತವಾದಾಗ ನಾನು ಕೂಡ ಈ ಪ್ರಶ್ನೆಯನ್ನು ನನ್ನನ್ನು ನಾನೇ ಕೇಳಿಕೊಂಡಿದ್ದೆ. ದರ್ಪಣದ ಮುಂದೆ ಬಹಳ ಸಮಯ ನಿಂತು ನನ್ನ ದೇಹವನ್ನು ಗಮನಿಸುತ್ತಿದ್ದೆ. ಅದು ತುಂಬ ಅನುಪಾತದಲ್ಲಿತ್ತು. ಯಾರಾದರೂ ನನ್ನ ಸೌಂದರ್ಯಕ್ಕೆ ಮರುಳಾಗಲು ನಾನು ಅಷ್ಟು ಸುಂದರಿಯೂ ಆಗಿರಲಿಲ್ಲ. ನಾನು ಸಾಮಾನ್ಯ ಮುಖದ ಹುಡುಗಿ ಮತ್ತು ನನ್ನ ದೇಹ ದಪ್ಪವಿದ್ದರಿಂದ ನಾನು ತುಂಬ ಕೆಟ್ಟದಾಗಿ ಕಾಣುತ್ತಿದ್ದೆ. ಯಾರೂ ನನ್ನನ್ನು ನೋಡುತ್ತಿರಲಿಲ್ಲ. ನನಗೆ ಸರಳ ಕುಟುಂಬದ ಹುಡುಗನಾದರೂ ಸಿಕ್ಕಿದ್ದರೆ ನನ್ನ ತಾಯಿ ನನ್ನನ್ನು ಮದುವೆ ಮಾಡುತ್ತಿದ್ದಳು. ಆಗ ಜೀತು ಜೊತೆ ವಿವಾಹ ನಿಶ್ಚಯವಾದಾಗ ನಾನು ಇನ್ನಷ್ಟು ಗೊಂದಲಕ್ಕೊಳಗಾಗಿದ್ದೆ. ಏಕೆಂದರೆ ನನಗೆ ಯಾವ ರಾಜಕುಮಾರನೂ ಸಿಗುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಆದರೆ ಜೀತು ನನ್ನನ್ನು ನೋಡಲು ತನ್ನ ತಾಯಿಯೊಂದಿಗೆ ಬಂದಾಗ ನಾನು ತುಂಬ ಆಶ್ಚರ್ಯಚಕಿತಳಾಗಿದ್ದೆ. ಇತರರು ಹಾಗೆ ಮಾಡಿದಂತೆ ಅವರು ನನ್ನನ್ನು ನೋಡಿದ ತಕ್ಷಣ ಹೋಗುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಈ ಬಾರಿ ಹಾಗಾಗಲಿಲ್ಲ. ಅವರಿಗೆ ನಾನು ಇಷ್ಟವಾಗಿದ್ದೆ. ನಾನು ಜೀತುವಿಗೆ ತುಂಬ ಇಷ್ಟವಾಗಿದ್ದೇನೆ ಎಂದು ಕೇಳಿದೆ. ನನ್ನ ಕಿವಿಗಳು ತಪ್ಪಾಗಿ ಕೇಳಿರಬಹುದು ಎಂದು ನನಗೆ ಅನಿಸಿತು. ನನ್ನ ತಂಗಿ ನನಗೆ ಈ ವಿಷಯವನ್ನು ತಿಳಿಸಿದಳು ಮತ್ತು ಸಂತೋಷದಿಂದ ನನ್ನ ಬಾಯಿಯಲ್ಲಿ ಸಿಹಿಯನ್ನು ಇಟ್ಟಳು. ಅಕ್ಕ, ಜೀತು ಅವರು ನಿನ್ನಲ್ಲಿ ಫಿದಾ ಆಗಿದ್ದಾರೆ ಎಂದು ಹೇಳಿ ನನ್ನನ್ನು ಬಲವಾಗಿ ಅಪ್ಪಿಕೊಂಡಳು. ನಾನು ಅವಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ಇದು ಹೇಗೆ ಸಾಧ್ಯ? ಅವನು ತುಂಬ ಸುಂದರ ಯುವಕ, ಅದರ ಮೇಲೆ ಶ್ರೀಮಂತನೂ ಆಗಿದ್ದಾನೆ. ನನ್ನಂತಹ ಹುಡುಗಿಯನ್ನು ಇಷ್ಟಪಡಲು ಅವನು ಬಡವನೂ ಅಲ್ಲ. ಅವನಲ್ಲಿ ಯಾವುದೇ ಕೊರತೆಯೂ ಇರಲಿಲ್ಲ. ಅವನು ಹಣದ ಆಸೆಗಾಗಿ ಇದನ್ನೆಲ್ಲ ಮಾಡುತ್ತಿದ್ದಾನೆ ಅಂದುಕೊಳ್ಳಲು ನಾನು ತುಂಬ ಧನವಂತೆಯೂ ಆಗಿರಲಿಲ್ಲ. ಈ ಸಂಬಂಧದ ಬಗ್ಗೆ ನನಗೆ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತಿದ್ದವು. ಏಕೆಂದರೆ ನನ್ನಲ್ಲಿ ಇಷ್ಟಪಡುವಂಥದ್ದು ಏನೂ ಇರಲಿಲ್ಲ. ನಾನು ಕನ್ನಡಿಯ ಮುಂದೆ ನಿಂತು ನನ್ನನ್ನು ನಾನೇ ಗಮನಿಸಲು ಆರಂಭಿಸಿದೆ. ನನ್ನ ಕೈಗಳಿಂದ ನನ್ನ ಮುಖದ ಪ್ರತಿಯೊಂದು ರೇಖೆಯನ್ನು ಸ್ಪರ್ಶಿಸಿದೆ. ಸಾಮಾನ್ಯ ಮುಖ, ಸಣ್ಣ ಕಣ್ಣುಗಳು. ನನ್ನ ಮುಖದಲ್ಲಿ ಜೀತುವಿಗೆ ಇಷ್ಟವಾಗುವಂಥದ್ದು ಏನೂ ಇರಲಿಲ್ಲ. ನಂತರ ನನ್ನ ದೇಹವನ್ನು ನೋಡಿದೆ. ಅದು ದಪ್ಪದಿಂದಾಗಿ ಇಲ್ಲಿ ಅಲ್ಲಿ ಚದುರಿ ಹೋಗಿತ್ತು ಮತ್ತು ಅನುಪಾತದಲ್ಲಿ ಇರಲಿಲ್ಲ. ನನ್ನ ಚರ್ಮವು ಅಷ್ಟು ಬಿಳಿಯಾಗಿರಲಿಲ್ಲ. ಜೀತುವಿನ ಬದಲಾಗಿ ಸಾಮಾನ್ಯ ಮುಖದ ಬಡ ಹುಡುಗನಾದರೂ ನನ್ನನ್ನು ಇಷ್ಟಪಟ್ಟಿದ್ದರೆ ನಾನು ಇಷ್ಟು ಆಶ್ಚರ್ಯಚಕಿತಳಾಗುತ್ತಿರಲಿಲ್ಲ. ಹಾಗೆ ನೋಡಿದರೆ ನನ್ನ ಮದುವೆ ಬೇಗನೆ ಆಯಿತು. ನನ್ನ ಮದುವೆಯ ದಿನ ನಾನು ತುಂಬ ನರ್ವಸ್ ಆಗಿದ್ದೆ, ಗೊಂದಲದಲ್ಲಿದ್ದೆ. ಏಕೆಂದರೆ ಇದು ನನ್ನ ಭಾಗ್ಯ ಎಂದು ನನಗೆ ಅನಿಸಲಿಲ್ಲ. ಇನ್ನೇನೋ ಸಂಭವಿಸುತ್ತಿದೆ ಎಂಬ ಭಾವನೆ ನನಗಿತ್ತು. ಖಂಡಿತವಾಗಿ ಒಳಗೊಳಗೆ ಏನೋ ನಡೆಯುತ್ತಿತ್ತು. ಅದು ನನಗೆ ಗೊತ್ತಿರಲಿಲ್ಲ. ಜೀತುವಿನ ಮುಖದಲ್ಲಿ ಒಂದು ಕ್ಷಣವೂ ನಗು ಕಾಣಲಿಲ್ಲ. ವರನ ಮುಖದಲ್ಲಿ ಇರುವ ಸಂತೋಷದ ಛಾಯೆಯನ್ನು ನಾನು ನೋಡಲಿಲ್ಲ. ಕಾಲ ಕಳೆದಂತೆ ನನ್ನ ಹೃದಯ ಭಯದಿಂದ ನಡುಗುತ್ತಿತ್ತು. ಬಹುಶಃ ಜೀತುವಿನ ಮನೆಯವರು ಬಲವಂತವಾಗಿ ನನ್ನೊಂದಿಗೆ ವಿವಾಹ ಮಾಡಿಕೊಳ್ಳಲು ನಿರ್ಧರಿಸಿರಬಹುದು. ಅವನು ನನ್ನೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂದು ನನಗೆ ಗೊತ್ತಿರಲಿಲ್ಲ. ಬಹುಶಃ ಮಾತಿನಿಂದ ನನ್ನನ್ನು ಅವಮಾನಿಸಬಹುದು, ನನ್ನ ದೋಷಗಳನ್ನು ತೋರಿಸಬಹುದು. ಆದರೆ ಜೀತು ನನ್ನೊಂದಿಗೆ ಮಾಡಿದ್ದು ನನ್ನ ಕಲ್ಪನೆಯನ್ನು ಮೀರಿತ್ತು. ಪುರುಷನು ಹೀಗೆ ವರ್ತಿಸಬಹುದು ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ. ವಿವಾಹದ ಕಾರ್ಯಕ್ರಮ ಮುಗಿದ ನಂತರ ನಾನು ದೊಡ್ಡ ಕಾರಿನಲ್ಲಿ ಕುಳಿತು ಜೀತುವಿನ ಬಂಗಲೆಗೆ ಬಂದೆ. ನನ್ನನ್ನು ಕುಳ್ಳಿರಿಸಿದ ಕೋಣೆ ತುಂಬ ದೊಡ್ಡದು ಮತ್ತು ಸುಂದರವಾಗಿತ್ತು. ನನ್ನ ಮಾವ ಮತ್ತು ಅತ್ತೆ ನನ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದರು. ಕೆಲವು ಸಮಯದ ನಂತರ ಅವರು ಕೋಣೆಯಿಂದ ಹೊರಗೆ ಹೋದರು. ಕಾಲ ಕಳೆದಂತೆ ನನ್ನ ಹೃದಯ ಭಯದಿಂದ ನಡುಗುತ್ತಿತ್ತು. ನನಗೆ ಎಂದಿಗೂ ನನ್ನ ಒಳ್ಳೆಯ ಭವಿಷ್ಯದ ಮೇಲೆ ನಂಬಿಕೆ ಇರಲಿಲ್ಲ. ನನಗೆ ಒಳ್ಳೆಯದು ಆದಾಗಲೆಲ್ಲ ಅದು ಕ್ಷಣಿಕ ಸಂತೋಷವಾಗಿರುತ್ತಿತ್ತು. ನಂತರ ಆ ಸಂತೋಷ ದುಃಖವಾಗಿ ಬದಲಾಗುತ್ತಿತ್ತು.
ಬಾಲ್ಯದಿಂದ ಇಂದಿನವರೆಗೂ ನನ್ನ ಜೀವನದಲ್ಲಿ ಇದೇ ಪುನರಾವರ್ತನೆಯಾಗುತ್ತಿತ್ತು. ನಾವು ಮೂವರು ಸಹೋದರಿಯರು. ನಾನು ಅತ್ಯಂತ ಹಿರಿಯಳು. ಆದರೆ ನನಗೆ ಬರುತ್ತಿದ್ದ ವಿವಾಹ ಪ್ರಸ್ತಾಪಗಳು ನನ್ನ ತಂಗಿಯನ್ನು ಇಷ್ಟಪಡುತ್ತಿದ್ದವು ಮತ್ತು ನಾನು ನನ್ನ ತಾಯಿಯ ಮಾತುಗಳನ್ನು ಕೇಳಬೇಕಾಗಿತ್ತು. ಈಗ ನಾನು ಅದೇ ಗೊಂದಲದಲ್ಲಿ ಇದ್ದಾಗ ನನ್ನ ಕೋಣೆಯ ಬಾಗಿಲು ತೆರೆದಿತು. ಜೀತು ನನ್ನ ಕೋಣೆಗೆ ಬಂದನು. ಅವನ ಕೈಯಲ್ಲಿ ಹಾಲಿನ ಗ್ಲಾಸ್ ಇತ್ತು. ಅದನ್ನು ಅವನು ಮೇಜಿನ ಮೇಲೆ ಇಟ್ಟನು. ನಾನು ಸ್ವಲ್ಪ ಕುಗ್ಗಿ ಕುಳಿತಿದ್ದೆ. ನನ್ನ ಕಣ್ಣುಗಳು ಕೆಳಗಿಳಿದಿದ್ದವು. ಆ ಸಮಯದಲ್ಲಿ ನನ್ನ ಹೃದಯದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಜೀತು ನನ್ನೊಂದಿಗೆ ಹೇಗೆ ವರ್ತಿಸುತ್ತಾನೆ ಎಂದು ನನಗೆ ಗೊತ್ತಿರಲಿಲ್ಲ. ಜೀತು ನನ್ನ ಬಳಿಗೆ ಬಂದು ಕುಳಿತು ನನಗೆ ಉಂಗುರವನ್ನು ಹಾಕಿದನು. ಅವನ ವರ್ತನೆ ಹೊಸ ವರನಂತೆ ಇತ್ತು. ನನ್ನೊಂದಿಗೆ ಸ್ವಲ್ಪ ಸ್ವಲ್ಪ ಮಾತನಾಡಲು ಆರಂಭಿಸಿದನು. ನನ್ನನ್ನು ಹೊಗಳಿದನು. ನನ್ನ ಕೈಯಲ್ಲಿರುವ ಮೆಹಂದಿಯನ್ನು ನೋಡಿದನು. ಈಗ ನಾನು ಸ್ವಲ್ಪ ಆರಾಮವಾಗಲು ಆರಂಭಿಸಿದೆ. ನಂತರ ಅವನು ನನಗೆ ಹಾಲಿನ ಗ್ಲಾಸ್ ನೀಡಿದನು. ಇದನ್ನು ಕುಡಿಯಿರಿ ಎಂದು ಹೇಳಿದನು. ನನಗೆ ಹಸಿವಾಗಿರಲಿಲ್ಲ, ಆದರೆ ನಾನು ನಿರಾಕರಿಸಲಿಲ್ಲ ಮತ್ತು ಹಾಲಿನ ಗ್ಲಾಸ್ ಕುಡಿದು ಸೈಡ್ನ ಟೇಬಲ್ ಮೇಲೆ ಇಟ್ಟೆ. ಕೆಲವು ಮಾತುಗಳ ನಂತರ ನಾನು ನನ್ನ ಬಟ್ಟೆ ಬದಲಾಯಿಸಿಕೊಂಡೆ. ಹಾಸಿಗೆಯ ಮೇಲೆ ಬಿದ್ದ ತಕ್ಷಣ ನನ್ನ ಕಣ್ಣುಗಳು ನಿದ್ರೆಯಿಂದ ಮುಚ್ಚಲು ಆರಂಭಿಸಿದವು. ನನಗೆ ಜೋರಾಗಿ ನಿದ್ರೆ ಬರುತ್ತಿತ್ತು. ಜೀತು ಇನ್ನೂ ನನ್ನೊಂದಿಗೆ ಮಾತನಾಡುತ್ತಿದ್ದನು, ಆದರೆ ನಾನು ನಿದ್ರೆಯ ತೋಳಿನಲ್ಲಿ ಹೋಗುತ್ತಿದ್ದೆ. ಕೆಲವೇ ಕ್ಷಣಗಳಲ್ಲಿ ನಾನು ಆಳವಾಗಿ ನಿದ್ರಿಸಿದೆ. ಬೆಳಿಗ್ಗೆ ನನ್ನ ಕಣ್ಣು ತೆರೆದಾಗ ಬಾತ್ರೂಮ್ನಿಂದ ನೀರು ಬೀಳುವ ಶಬ್ದ ಕೇಳಿಸುತ್ತಿತ್ತು. ನಾನು ತಕ್ಷಣ ಎದ್ದು ಕುಳಿತೆ. ನನ್ನ ತಲೆ ಸುತ್ತುತ್ತಿತ್ತು. ನಾನು ಗಡಿಯಾರದ ಕಡೆ ನೋಡಿದಾಗ 9 ಗಂಟೆ ಆಗಿತ್ತು. ನನ್ನ ಕಣ್ಣುಗಳಲ್ಲಿ ಇನ್ನೂ ನಿದ್ರೆಯೂ ಆವರಿಸಿತ್ತು. ರಾತ್ರಿ ನಾನು ನಿದ್ರೆಯಲ್ಲಿದ್ದರೂ ಜೀತು ತನ್ನ ಹಕ್ಕನ್ನು ಪಡೆದುಕೊಂಡಿದ್ದಾನೆ ಎಂದು ನನಗೆ ತಿಳಿದಿತ್ತು. ಜೀತು ನನ್ನ ನಿದ್ರೆಯಲ್ಲಿಯೇ ಮದುವೆಯ ಮೊದಲ ರಾತ್ರಿಯನ್ನು ಕಳೆದಿದ್ದಕ್ಕೆ ನನಗೆ ಸ್ವಲ್ಪ ದುಃಖವಾಯಿತು. ನಾನು ತುಂಬ ದಣಿದಿದ್ದರಿಂದ ಆಳವಾಗಿ ನಿದ್ರಿಸಿದ್ದರೆ ಜೀತು ಸ್ವಲ್ಪ ಸಹನೆ ತೋರಿಸಬೇಕಿತ್ತು. ಆದರೆ ಅವನು ತಾಳ್ಮೆಯಿಲ್ಲದೆ ನಿದ್ರೆಯಲ್ಲಿಯೇ ಎಲ್ಲವನ್ನೂ ಮಾಡಿದನು. ನಂತರ ನಾನು ನನ್ನನ್ನು ನಾನೇ ಸಮಾಧಾನಪಡಿಸಿಕೊಂಡೆ. ಅವನು ಪುರುಷ, ಅವನಿಗೂ ಕೆಲವು ಭಾವನೆಗಳಿರುತ್ತವೆ. ಮದುವೆ ಮೊದಲ ರಾತ್ರಿ ತನ್ನ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬಹುದು? ನಾನು ಇಷ್ಟು ಅಜಾಗರೂಕತೆಯಿಂದ ನಿದ್ರಿಸಿದ್ದಕ್ಕೆ ನನ್ನದೇ ತಪ್ಪು ಎಂದುಕೊಂಡೆ. ಆದರೆ ನಾನು ನನ್ನ ಬಿಚ್ಚಿದ ಕೂದಲನ್ನು ಸರಿಪಡಿಸಲು ಹೋದಾಗ ನನ್ನ ಕೈಗಳಲ್ಲಿ ಉಗುರುಗಳ ಗುರುತುಗಳನ್ನು ನೋಡಿ ನಾನು ಆಶ್ಚರ್ಯಗೊಂಡೆ. ನನ್ನ ಇಡೀ ದೇಹದಲ್ಲಿ ಅದೇ ರೀತಿಯ ಗುರುತುಗಳಿದ್ದವು. ರಾತ್ರಿ ನನ್ನೊಂದಿಗೆ ಬಹಳ ಕ್ರೂರವಾಗಿ ವರ್ತಿಸಿದಂತೆ. ನಾನು ಧರಿಸಿದ ಬಳೆಗಳು ಮುರಿದು ನನ್ನ ಕೈಗಳನ್ನು ಗಾಯಗೊಳಿಸಿತ್ತು. ನಾನು ಎದ್ದಾಗ ನನ್ನ ಇಡೀ ದೇಹ ನೋವಿನಿಂದ ತುಂಬಿತ್ತು. ಮದುವೆ ಹೆಸರಿನಲ್ಲಿ ನನ್ನೊಂದಿಗೆ ಈ ಕ್ರೌರ್ಯವನ್ನು ಏಕೆ ಮಾಡಲಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ. ನಾನು ಇದನ್ನೆಲ್ಲ ಯೋಚಿಸುತ್ತಿದ್ದಾಗಲೇ ಬಾತ್ರೂಮ್ನ ಬಾಗಿಲು ತೆರೆದು ಜೀತು ತನ್ನ ತಲೆಯ ಮೇಲಿನ ಟವೆಲ್ನಿಂದ ನೀರನ್ನು ಒರೆಸಿಕೊಂಡು ಹೊರಗೆ ಬಂದನು. ನನ್ನನ್ನು ನೋಡಿ ಅವನು ಟವೆಲನ್ನು ನನ್ನ ಮೇಲೆ ಎಸೆದು, ಬೇಗನೆ ಸಿದ್ಧಳಾಗಿ ಹೊರಗೆ ಬಾ ಮತ್ತು ಈ ಟವೆಲನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಿ ಹಾಕು. ನನಗೆ ಯಾವುದೇ ಕೆಲಸ ಮಾಡುವ ಅಭ್ಯಾಸವಿಲ್ಲ. ಆದ್ದರಿಂದ ಇಂದಿನಿಂದ ನೀನು ನನ್ನ ಕೆಲಸವನ್ನು ನೋಡಿಕೊಳ್ಳಲು ಪ್ರಾರಂಭಿಸು ಎಂದು ಅವನು ಹೇಳಿದನು. ಜೀತುವಿನ ಮಾತನಾಡುವ ಶೈಲಿ ತುಂಬ ವಿಚಿತ್ರವಾಗಿತ್ತು. ಜೀತುವಿನ ಬದಲಾದ ವರ್ತನೆಯನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ರಾತ್ರಿ ಅವನ ವರ್ತನೆ ನನ್ನೊಂದಿಗೆ ತುಂಬ ಚೆನ್ನಾಗಿತ್ತು. ನಂತರ ನನಗೆ ಯಾರಾದರೂ ಮಾದಕ ವಸ್ತು ಕೊಟ್ಟಂತೆ ನಾನು ಆಳವಾಗಿ ನಿದ್ರಿಸಿದೆ ಮತ್ತು ಈಗ ನನ್ನ ಸ್ವಂತ ದೇಹ ನೋಯುತ್ತಿರುವುದು ಕಾಣುತ್ತಿದೆ. ನಾನು ಬಹಳ ಕಷ್ಟದಿಂದ ಎದ್ದು ಬಾತ್ರೂಮ್ಗೆ ಹೋದೆ. ಸಿದ್ಧಳಾಗಿ ಕೆಳಗೆ ಬಂದಾಗ ನನಗೆ ಪ್ರತಿ ಹೆಜ್ಜೆಯನ್ನು ಇಡುವುದು ಕಷ್ಟಕರವಾಗಿತ್ತು. ಕೆಳಗೆ ಬಂದ ತಕ್ಷಣ ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಇತ್ತು. ಅದರ ಮೇಲೆ ತಿಂಡಿ ಸಿದ್ಧವಾಗಿತ್ತು. ನಾನು ಕೆಳಗೆ ಇಳಿದು ನನ್ನ ಅತ್ತೆಯ ಪಾದಗಳಿಗೆ ನಮಸ್ಕರಿಸಿ ಜೀತುವಿನ ಪಕ್ಕದಲ್ಲಿ ಕುಳಿತುಕೊಂಡೆ. ನಾನು ತಿನ್ನುತ್ತಿದ್ದಾಗಲೇ 6 ಅಡಿ ಎತ್ತರ ಮತ್ತು ಅಷ್ಟೇ ದಪ್ಪವಿರೋ ದೊಡ್ಡ ಮನುಷ್ಯನೊಬ್ಬ ಬಂದು ನನ್ನ ಪಕ್ಕದಲ್ಲಿ ಆರಾಮವಾಗಿ ಕುಳಿತುಕೊಂಡನು. ಅವನು ಹಾಗೆ ಅನಿರೀಕ್ಷಿತವಾಗಿ ನನ್ನ ಪಕ್ಕದಲ್ಲಿ ಕುಳಿತದ್ದನ್ನು ನೋಡಿ ನಾನು ಸಿಟ್ಟಾಗಿ ಹೋದೆ. ಅವನು ನನ್ನನ್ನು ನೋಡಿ ವಿಚಿತ್ರವಾಗಿ ನಗುತ್ತಿದ್ದನು, ವಿಚಿತ್ರವಾಗಿ ನೋಡುತ್ತಿದ್ದನು. ನನ್ನ ಅತ್ತೆ, ಇವನು ಜೀತುವಿನ ಚಿಕ್ಕ ತಮ್ಮ ಎಂದು ಹೇಳಿದರು. ನಂತರ ಇವನ ಸ್ವಲ್ಪ ವಿಚಿತ್ರ, ಅರ್ಧ ಹುಚ್ಚನಂತೆ ಎಂದು ಹೇಳಿದರು. ಇದನ್ನು ಕೇಳಿ ನನ್ನ ಹೃದಯ ಬಡಿತ ಹೆಚ್ಚಾಯಿತು. ಅವನ ನಡವಳಿಕೆಯು ಹಾಗೆಯೇ ಇತ್ತು. ನನ್ನನ್ನು ನಿರಂತರವಾಗಿ ನೋಡುತ್ತಿದ್ದನು, ವಿಚಿತ್ರವಾಗಿ ನಗುತ್ತಿದ್ದನು. ನಂತರ ಒಬ್ಬ ಸೇವಕ ಬಂದು ಅವನ ಮುಂದೆ 10 ಪರೋಟ ಮತ್ತು 1 ಬಟ್ಟಲು ತುಂಬ ತರಕಾರಿ ಇಟ್ಟನು. ಅವನು ಅದನ್ನು ತನ್ನ ಬಳಿ ಇಟ್ಟುಕೊಂಡು ತಿನ್ನಲು ಪ್ರಾರಂಭಿಸಿದನು. ಇದನ್ನು ನೋಡಿ ನಾನು ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದೆ. ಅವನು 1 ಪರೋಟವನ್ನು ಕೇವಲ 4 ತುಂಡುಗಳನ್ನು ಮಾಡಿ ತಿನ್ನುತ್ತಿದ್ದನು. ಸಂಪೂರ್ಣ ತರಕಾರಿ ಅವನ ಬಟ್ಟೆಗಳ ಮೇಲೆ ಬೀಳುತ್ತಿತ್ತು. ಆದರೆ ಅವನು ಎಂದಿಗೂ ಆಹಾರವನ್ನು ನೋಡದಂತೆ ತಿನ್ನುತ್ತಿದ್ದನು. ನಾನು ಬಹುಶಃ 1 ಕಪ್ ಚಹಾ ಕುಡಿದು ಎದ್ದೆ. ಆದರೆ ಈ ಹುಚ್ಚನು ನನ್ನ ಕೈ ಹಿಡಿದು ಮತ್ತೆ ಕುರ್ಚಿಯಲ್ಲಿ ಕೂರಿಸಿದಾಗ ನನಗೆ ದೊಡ್ಡ ಆಘಾತವಾಯಿತು. ನನ್ನಲ್ಲಿರುವ ಎಲ್ಲ ಜೀವನವೇ ಹೊರಟು ಹೋದಂತಾಯಿತು. ನನಗೆ ಹುಚ್ಚರ ಬಗ್ಗೆ ತುಂಬ ಭಯವಾಗಿತ್ತು.
ಅವನು ನನ್ನ ಪಕ್ಕದಲ್ಲಿಯೇ ಕುಳಿತುಕೊಳ್ಳು, ಬೇಗನೆ ನನಗೆ ನೀರು ಕೊಡು, ನಾನು ಮೆಣಸಿನಕಾಯಿಯನ್ನು ತಿಂದೆ ಎಂದು ಹೇಳಿದನು. ನಾನು ಬೇಗನೆ ನನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಂಡೆ. ಆ ಹುಚ್ಚನಿಂದ ನನಗೆ ಭಯವಾಗುತ್ತಿತ್ತು. ನನ್ನ ಅತ್ತೆ ಇದನ್ನು ನೋಡಿ ನಗುತ್ತಾ, ಮೈದುನನ ಮಾತನ್ನು ನಿರಾಕರಿಸಬೇಡ, ಅವನು ತುಂಬ ಹಠಮಾರಿ. ಯಾರಾದರೂ ಅವನಿಗೆ ಏನಾದರೂ ನಿರಾಕರಿಸಿದರೆ ಅವನು ಅತಿಯಾಗಿ ಕೋಪಗೊಳ್ಳುತ್ತಾನೆ. ನಾವು ಅವನ ಯಾವುದೇ ಕೆಲಸವನ್ನು ನಿರಾಕರಿಸುವುದಿಲ್ಲ ಎಂದು ಹೇಳಿದರು. ನಾನು ಜೀತುವಿನತ್ತ ನೋಡಿದೆ. ಅವನು ನನ್ನೊಂದಿಗೆ ಯಾವುದೇ ಸಂಬಂಧವಿಲ್ಲದಂತೆ ನಿರ್ಲಕ್ಷ್ಯದಿಂದ ತಿನ್ನುತ್ತಿದ್ದನು. ನಾನು ಬೇಗನೆ ಜಗ್ಗನ್ನು ತೆಗೆದುಕೊಂಡು ಗ್ಲಾಸ್ಗೆ ನೀರು ಹಾಕಲು ಪ್ರಾರಂಭಿಸಿದೆ. ನಾನು ನೀರು ಹಾಕುತ್ತಿದ್ದಾಗಲೇ ಅವನು ನನ್ನ ಕೈಯಿಂದ ಜಗ್ಗನ್ನು ಕಿತ್ತುಕೊಂಡು ನೇರವಾಗಿ ಜಗ್ಗನ್ನೇ ಬಾಯಿಗೆ ಹಚ್ಚಿಕೊಂಡು ಕುಡಿಯಲು ಪ್ರಾರಂಭಿಸಿದನು. ಅವನ ತಿನ್ನುವ ಮತ್ತು ಕುಡಿಯುವ ರೀತಿ ಕಾಡು ಪ್ರಾಣಿಯಂತೆ ಇತ್ತು. ಅವನು ಜಗ್ಗಿನಿಂದ ನೀರು ಕುಡಿಯುತ್ತಿದ್ದಾಗ ನೀರು ಅವನ ಬಾಯಿಯಿಂದ ಹೊರಬಂದು ಅವನ ಬಟ್ಟೆಗಳನ್ನು ನೆನೆಸುತ್ತಿತ್ತು. ಅವನನ್ನು ನೋಡಿದಾಗಲೇ ನನಗೆ ವಾಕರಿಕೆ ಬರುತ್ತಿತ್ತು. ರಾತ್ರಿ ಜೀತು ಮತ್ತೆ ನನಗೆ ಹಾಲಿನ ಗ್ಲಾಸ್ ಕೊಟ್ಟು ಇದನ್ನು ಕುಡಿ ಎಂದು ಹೇಳಿದನು. ನಾನು ಹಾಲಿನ ಗ್ಲಾಸನ್ನು ತೆಗೆದುಕೊಂಡು ಪಕ್ಕದಲ್ಲಿ ಇಟ್ಟೆ. ನಾನು ಈ ಹಾಲಿನಲ್ಲಿ ಏನಿದೆ ಎಂದು ಕೇಳಿದೆ. ನನ್ನ ಮಾತನ್ನು ಕೇಳಿ ಅವನು ಒಮ್ಮೆಲೇ ಬೆಚ್ಚಿಬಿದ್ದನು. ಏನು ಅಂದ್ರೆ, ಹಾಲು ಇದೆ, ಬೇರೆ ಏನು ಇದೆ ಎಂದು ಹೇಳಿದನು. ನಾನು ನಿನ್ನೆ ಇದನ್ನು ಕುಡಿದ ಮೇಲೆ ನನಗೆ ಆಳವಾಗಿ ನಿದ್ರೆ ಬಂದಿತ್ತು. ನಾನು ಬಯಸಿದರೂ ನಿನ್ನೆ ಎದ್ದೇಳಲು ಆಗಲಿಲ್ಲ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅವನು ನಗುತ್ತಾ, ನೀನು ಎಷ್ಟು ರಾತ್ರಿಗಳಿಂದ ನಿದ್ರೆ ಮಾಡಿಲ್ಲ ಎಂದು ನಿನಗೆ ಗೊತ್ತಿರಬೇಕು. ನಿನ್ನೆ ನೀನು ಮಲಗಿದ ತಕ್ಷಣ ನಿದ್ರೆಗೆ ಜಾರಿದ್ದಿ ಎಂದು ಹೇಳಿದನು. ಇದು ನನ್ನ ತಾಯಿ ಕೊಟ್ಟಿದ್ದು. ಹೆಣ್ಣು ಮಕ್ಕಳು ಹಾಲು ಕುಡಿದು ಮಲಗಿದರೆ ಸುಂದರ ಮಕ್ಕಳು ಜನಿಸುತ್ತಾರೆ ಎಂದು ಅವರು ಹೇಳುತ್ತಾರೆ. ಅವರಿಗೆ ತಮ್ಮ ಮೊಮ್ಮಗ ಅಥವಾ ಮೊಮ್ಮಗಳು ತುಂಬ ಸುಂದರವಾಗಿರಬೇಕು ಎಂದು ಹೇಳಿ ಜೀತು ಹಾಲಿನ ಗ್ಲಾಸನ್ನು ಟೇಬಲ್ನಿಂದ ತೆಗೆದುಕೊಂಡು ನನ್ನ ತುಟಿಗೆ ಹಚ್ಚಿದನು. ಬಯಸದಿದ್ದರೂ ನಾನು ಅದನ್ನು ಕುಡಿಯಬೇಕಾಯಿತು. ಆದರೆ ಹಾಲು ಕುಡಿದ ತಕ್ಷಣ ನನಗೆ ಮತ್ತೆ ನಿದ್ರೆ ಬರುತ್ತಿತ್ತು. ಸ್ವಲ್ಪ ಸಮಯದ ನಂತರ ನಾನು ನಿದ್ರೆಗೆ ಜಾರಿದ್ದೆ. ಬೆಳಿಗ್ಗೆ ನನಗೆ ಮತ್ತೆ ಮೊದಲ ರಾತ್ರಿಯಂತೆಯೇ ಆಗಿತ್ತು. ನಾನು ನನ್ನ ದೇಹದಲ್ಲಿ ತುಂಬ ದೌರ್ಬಲ್ಯವನ್ನು ಅನುಭವಿಸುತ್ತಿದ್ದೆ. ನನ್ನ ಕುತ್ತಿಗೆಯಲ್ಲಿ ಹಲ್ಲುಗಳ ಗುರುತುಗಳಿದ್ದವು. ಆ ಸಮಯದಲ್ಲಿ ನನ್ನ ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಸಿದ್ಧವಾಗಿ ಹೊರಗೆ ಬಂದಾಗ ಹಾಲ್ನಲ್ಲಿ ನನ್ನ ಮೈದುನ, ನನ್ನ ಅತ್ತೆ ಮತ್ತು ನನ್ನ ನಾದಿನಿ ತಿನ್ನುತ್ತಿದ್ದರು. ಜೀತು ಎಲ್ಲೂ ಕಾಣಿಸಲಿಲ್ಲ. ನನ್ನ ಮೈದುನನನ್ನು ನೋಡಿದಾಗ ನನಗೆ ಟೇಬಲ್ನಲ್ಲಿ ಕುಳಿತು ತಿನ್ನಲು ಇಷ್ಟವಾಗಲಿಲ್ಲ. ಆದರೆ ನನ್ನ ಮೈದುನನು ನನ್ನನ್ನು ನೋಡಿ ನಗುತ್ತಿದ್ದನು. ನನ್ನ ಅತ್ತೆ, ಬಾ ಕುಳಿತು ತಿನ್ನು ಎಂದು ಹೇಳಿದರು. ನಾನು ನನ್ನ ಅತ್ತೆಯ ಪಕ್ಕದಲ್ಲಿ ಕುಳಿತುಕೊಂಡೆ. ನನ್ನ ಮೈದುನನು ನಿರಂತರವಾಗಿ ನನ್ನನ್ನೇ ನೋಡುತ್ತಿದ್ದನು ಮತ್ತು ಒಂದರ ಮೇಲೊಂದು ರೊಟ್ಟಿಗಳನ್ನು ತಿನ್ನುತ್ತಿದ್ದನು. ನನ್ನ ಅತ್ತೆ ಮತ್ತು ನಾದಿನಿ ತಿನ್ನುವುದನ್ನು ಮುಗಿಸಿ ಎದ್ದರು. ಬಲವಂತವಾಗಿ ನಾನು ಒಬ್ಬಳೇ ಟೇಬಲ್ನಲ್ಲಿ ಕುಳಿತಿದ್ದಾಗ ಮೈದುನನು ನನ್ನ ಬಳಿ ಹೇಳಿದ ಮಾತು ಕೇಳಿ ನಾನು ದಂಗಾಗಿ ಹೋದೆ. ಅಂತಹ ಮಾತನ್ನು ಯಾವ ಪುರುಷನೂ ಹೇಳಲಾರ. ಅದು ಕೇವಲ ಗಂಡನಿಗೆ ಅಥವಾ ಆ ಹೆಣ್ಣಿಗೆ ಮಾತ್ರ ಗೊತ್ತಿರುವ ವಿಷಯ. ಆದರೆ ನನ್ನ ಮೈದುನನಿಗೆ ಹೇಗೆ ಗೊತ್ತಾಯಿತು? ಈಗ ಅವನು ನನ್ನನ್ನು ನೋಡಿ ನಗುತ್ತಿದ್ದನು. ನನ್ನ ಸ್ಥಿತಿ ವಿಚಿತ್ರವಾಗಿತ್ತು. ನಾನು ಎಲ್ಲವನ್ನೂ ಅಲ್ಲಿಯೇ ಬಿಟ್ಟು ನನ್ನ ಕೋಣೆಗೆ ಬಂದು ಕುಳಿತುಕೊಂಡೆ. ರಾತ್ರಿ ಜೀತು ನನಗೆ ಮತ್ತು ಬರಿಸುವಂಥ ಹಾಲು ಕೊಡುವುದೇಕೆ ಎಂದು ಯೋಚಿಸುತ್ತಿದ್ದೆ. ನಾನು ಅವನ ಹೆಂಡತಿ. ಅವನಿಗೆ ನನ್ನ ಮೇಲೆ ಸಂಪೂರ್ಣ ಹಕ್ಕು ಇತ್ತು. ಅವನು ನನ್ನನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೂ ನನ್ನೊಂದಿಗೆ ಸಂಬಂಧ ಹೊಂದಬಹುದಿತ್ತು. ಆಗ ನನ್ನನ್ನು ಪ್ರಜ್ಞೆ ತಪ್ಪಿಸುವ ಅವಶ್ಯಕತೆ ಏನಿತ್ತು? ಮತ್ತು ನನ್ನ ಮೈದುನನು ಕೇವಲ ಗಂಡ ಮತ್ತು ಹೆಂಡತಿಯ ನಡುವೆ ನಡೆಯುವ ವಿಷಯವನ್ನು ಹೇಗೆ ತಿಳಿದುಕೊಂಡನು? ಅವನು ಅರ್ಧ ಹುಚ್ಚನಂತಿದ್ದನು. ನನ್ನ ತಲೆ ತುಂಬ ತಿರುಗುತ್ತಿತ್ತು. ನನಗೆ ಏನಾಗುತ್ತಿದೆ ಎಂದು ನನಗೆ ಗೊತ್ತಿರಲಿಲ್ಲ. ನನಗೆ ಏನೋ ಸರಿಯಿಲ್ಲವೆಂದು ಅನಿಸುತ್ತಿತ್ತು. ರಾತ್ರಿ ಜೀತು ನನಗೆ ಹಾಲಿನ ಗ್ಲಾಸ್ ಕೊಟ್ಟಾಗ ನಾನು ಇಂದು ಸ್ಪಷ್ಟವಾಗಿ ನಿರಾಕರಿಸಿದೆ. ಇಂದು ನಾನು ಈ ಹಾಲನ್ನು ಕುಡಿಯುವುದಿಲ್ಲ. ಇದರಲ್ಲಿ ಖಂಡಿತವಾಗಿ ಪ್ರಜ್ಞೆ ಕಳೆದುಕೊಳ್ಳುವ ವಸ್ತು ಇದೆ ಎಂದು ಹೇಳಿದೆ. ಅವನು ಗ್ಲಾಸನ್ನು ನನ್ನ ಬಾಯಿಗೆ ಹಚ್ಚಿದಾಗ ನಾನು ಹಿಂದಕ್ಕೆ ಹೋಗಿ ಕೈಯಿಂದ ಗ್ಲಾಸನ್ನು ತಳ್ಳಿದೆ. ನಾನು, ಇಲ್ಲ ಜೀತು, ಇಂದು ಯಾವುದೇ ಕಾರಣಕ್ಕೂ ನಾನು ಈ ಹಾಲನ್ನು ಕುಡಿಯುವುದಿಲ್ಲ ಎಂದು ಹೇಳಿದೆ. ಏಕೆ ಕುಡಿಯುವುದಿಲ್ಲ? ನೋಡು, ನಾನು ತುಂಬ ಹಠಮಾರಿ. ನೀನು ನಶೆಯಿಲ್ಲದೆ ನನ್ನ ಹಠವನ್ನು ಸಹಿಸಲು ಸಾಧ್ಯವಿಲ್ಲ. ನಿನ್ನನ್ನು ಮದುವೆಯಾಗುವ ನನ್ನ ಉದ್ದೇಶವೇ ಇದೆ. ಯಾವುದೇ ದುರ್ಬಲ ದೇಹದ ಹುಡುಗಿ ನನ್ನ ಬಯಕೆಗಳನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿತ್ತು. ಆದ್ದರಿಂದ ನಾನು ನಿನ್ನನ್ನು ಮದುವೆಯಾದೆ. ಆದ್ದರಿಂದ ನಾನು ಹೇಳುವುದನ್ನು ನಿರಾಕರಿಸಬೇಡ ಮತ್ತು ಈ ಹಾಲನ್ನು ಶಾಂತವಾಗಿ ಕುಡಿ ಎಂದು ಜೀತು ಕೋಪದಿಂದ ಹೇಳಿದನು. ಹೌದು, ಇದರಲ್ಲಿ ನಶೆ ಬರುವಂಥ ವಸ್ತುವನ್ನು ಸೇರಿಸಿದ್ದೇನೆ. ನಿನ್ನನ್ನು ಪ್ರಜ್ಞಾಹೀನ ಸ್ಥಿತಿಗೆ ತಂದು ನನ್ನೊಂದಿಗೆ ಸಂಬಂಧ ಹೊಂದುವುದು ನನ್ನ ಉದ್ದೇಶ. ಹೀಗೆ ಮಾಡುವುದರಿಂದ ನೀನು ನನ್ನ ಹಠವನ್ನು ಸಹಿಸಿಕೊಳ್ಳಬಹುದು ಎಂದು ಹೇಳಿ ಅವನು ಹಾಲಿನ ಗ್ಲಾಸನ್ನು ನನ್ನ ಬಾಯಿಗೆ ಹಚ್ಚಿದನು. ನಾನು ಹಾಲಿನ ಗ್ಲಾಸನ್ನು ಕುಡಿಯದಿರಲು ಹಲವಾರು ಬಾರಿ ಪ್ರಯತ್ನಿಸಿದೆ. ಆದರೆ ಅವನು ನನ್ನನ್ನು ಒಪ್ಪಲಿಲ್ಲ. 1 ತಿಂಗಳು ಕಳೆದಿತ್ತು ಮತ್ತು ನಾನು 1 ತಿಂಗಳಲ್ಲಿ ತುಂಬ ದುರ್ಬಲಳಾಗಿದ್ದೆ. ನನ್ನ ತೂಕ 30 ಕಿಲೋ ಕಡಿಮೆಯಾಗಿತ್ತು.
ಈಗ ನಾನು ಎಲ್ಲಿಯೂ ದಪ್ಪವಾಗಿ ಕಾಣುತ್ತಿರಲಿಲ್ಲ. ಆದರೆ ನನ್ನ ತೂಕ ಹಠಾತ್ತನೆ ಕಡಿಮೆಯಾದ ಕಾರಣ ನನ್ನ ಬಣ್ಣ ಕಪ್ಪು ಮತ್ತು ಹಳದಿಯಾಗಿತ್ತು. ಏಕೆಂದರೆ ಪ್ರತಿದಿನ ರಾತ್ರಿ ನಾನು ಪ್ರಾಣಿಯಂತೆ ವರ್ತಿಸಬೇಕಾಗಿತ್ತು. ಈಗ ತಿನ್ನುವಾಗಲೂ ನನ್ನ ಕೈಗಳು ನಡುಗುತ್ತಿದ್ದವು. ಆದರೂ ಈ ಮನೆಯಲ್ಲಿ ಪ್ರತಿ ಕೆಲಸಕ್ಕೂ ಸೇವಕರು ಇದ್ದರು. ನಾನು ಏನನ್ನೂ ಮಾಡಬೇಕಾಗಿರಲಿಲ್ಲ. ನನ್ನ ದೇಹ ದುರ್ಬಲವಾಗುತ್ತಿದೆ ಎಂದು ನನಗೆ ಅನಿಸುತ್ತಿತ್ತು. ನನ್ನ ಕಣ್ಣಿನ ಸುತ್ತ ಕಪ್ಪು ವಲಯಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಮೆಟ್ಟಿಲುಗಳನ್ನು ಹತ್ತುವಾಗಲೇ ನನಗೆ ಉಸಿರು ಬಿಡಲು ಕಷ್ಟವಾಗುತ್ತಿತ್ತು. ಕ್ರಮೇಣ ನನಗೆ ಹಸಿವು ಇಲ್ಲವೇ ಇರಲಿಲ್ಲ. ಒಂದು ಮಧ್ಯಾಹ್ನ ನಾನು ಅಸ್ವಸ್ಥಳಾಗಿದ್ದೆ ಮತ್ತು ನನ್ನ ಅತ್ತೆ ತನ್ನ ರುಟೀನ್ ಚೆಕಪ್ಗೆ ಹೋಗುತ್ತಿದ್ದಾಗ ನನ್ನನ್ನು ಕೂಡ ಡಾಕ್ಟರ್ ಬಳಿ ಕರೆದೊಯ್ಯಿರಿ ಎಂದು ಹೇಳಿದೆ. ಅವರು ನನ್ನನ್ನು ತನ್ನೊಂದಿಗೆ ಕರೆದೊಯ್ದರು. ಡಾಕ್ಟರ್ ನನಗೆ ಕೆಲವು ಟಾನಿಕ್ಗಳನ್ನು ನೀಡಿ ನನ್ನ ರಕ್ತ ಪರೀಕ್ಷೆ ಮಾಡಿಸಿದರು. ನಂತರ ವಿಶ್ರಾಂತಿ ಪಡೆಯಲು ಹೇಳಿದರು. ನನ್ನ ಅತ್ತೆ ಮತ್ತು ನನ್ನ ನಾದಿನಿ ಸಾಮಾನ್ಯವಾಗಿ ಇರುವಂತೆ ನನ್ನನ್ನು ಕಟ್ಟುನಿಟ್ಟಾಗಿ ನೋಡಿಕೊಳ್ಳುವವರಲ್ಲ. ನನ್ನ ಮೇಲೆ ಕೆಲಸದ ಹೊರೆ ಹೊರಿಸುವವರಲ್ಲ. ಅಷ್ಟೇ ಅಲ್ಲ, ಅಷ್ಟು ಸುಂದರವಾದ ಮಗನಿಗೆ ಒಬ್ಬ ದಪ್ಪ ಮತ್ತು ಸಾಮಾನ್ಯ ಮುಖವನ್ನು ಹೊಂದಿರುವ ಹುಡುಗಿಯನ್ನು ಏಕೆ ಮದುವೆ ಮಾಡಿಸಿಕೊಂಡನು ಎಂದು ಅವರಿಗೆ ಕೂಡ ಆಶ್ಚರ್ಯವಾಗಿದ್ದಿತು. ಒಮ್ಮೆ ನನ್ನ ಅತ್ತೆ ನನ್ನೊಂದಿಗೆ ಮಾತನಾಡುತ್ತಾ ಹೀಗೆ ಹೇಳಿದ್ದರು: ಜೀತು ನಿನ್ನನ್ನು ಇಷ್ಟಪಟ್ಟಿದ್ದರಿಂದ ನಾವು ವಿರೋಧಿಸಲಿಲ್ಲ. ಜೀತುವಿನ ಜೀವನ ಅವನಿಗೆ ಇಷ್ಟ ಬಂದ ಹಾಗೆ ಬದುಕಲಿ ಎಂದು ನಾವು ಬಿಟ್ಟಿದ್ದೇವೆ. ಆದ್ದರಿಂದ ನಾವು ಯಾವುದೇ ವಿರೋಧವಿಲ್ಲದೆ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದೇವೆ. ಆದರೆ ಜೀತು ಏಕೆ ನನ್ನನ್ನು ಮದುವೆಯಾದನು ಎಂಬ ಒಗಟು ಇನ್ನೂ ನನಗೆ ಬಗೆಹರಿಯದೇ ಇತ್ತು. ಮನೆಗೆ ಹಿಂತಿರುಗುತ್ತಿದ್ದಾಗ ನನ್ನ ಅತ್ತೆ ನನಗೆ ಶಾಪಿಂಗ್ ಮಾಲ್ನಲ್ಲಿ ಕೆಲವು ವಸ್ತುಗಳು ಖರೀದಿಸಬೇಕು ಎಂದು ಹೇಳಿದರು. ಆದರೆ ನಾನು ಶಾಪಿಂಗ್ ಮಾಲ್ಗೆ ಹೋಗಲು ಹೆದರಿದ್ದೆ. ಆದ್ದರಿಂದ ಕಾರಿನಲ್ಲೇ ಕುಳಿತುಕೊಂಡೆ. ಸಮಯವನ್ನು ಕಳೆಯಲು ಎದುರಿನಲ್ಲಿದ್ದ ರೆಸ್ಟೋರೆಂಟ್ನತ್ತ ನೋಡಿದೆ. ಅನೇಕ ಜನರು ರೆಸ್ಟೋರೆಂಟಿಗೆ ಊಟಕ್ಕೆ ಹೋಗುತ್ತಿದ್ದರು ಮತ್ತು ಕೆಲವರು ಹೊರಗೆ ಬರುತ್ತಿದ್ದರು. ಅದೇ ಸಮಯದಲ್ಲಿ ಹಠಾತ್ ನನ್ನ ಕಣ್ಣು ಜೀತುವಿನ ಮೇಲೆ ಬಿದ್ದಿತ್ತು ಮತ್ತು ನಾನು ಜೀತುವಿನೊಂದಿಗೆ ನೋಡಿದ ಆ ಹುಡುಗಿಯನ್ನು ನೋಡಿ ನಾನು ನನ್ನ ಪ್ರಜ್ಞೆಯನ್ನು ಕಳೆದುಕೊಂಡೆ. ಅವರಿಬ್ಬರು ಕಾರಿನಿಂದ ಇಳಿದು ರೆಸ್ಟೋರೆಂಟಿಗೆ ಹೋದರು. ನನ್ನ ಕಾರು ಮತ್ತೊಂದು ಮುಖ್ಯ ರಸ್ತೆಯಲ್ಲಿ ಮಾಲ್ನ ಮುಂಭಾಗದಲ್ಲಿ ನಿಂತಿತ್ತು. ನನ್ನ ಅತ್ತೆ ಮಾಲ್ನ ಒಳಗೆ ಹೋಗಿದ್ದರು. ನಾನು ಕಾರಿನಿಂದ ಇಳಿದು ರಸ್ತೆಯನ್ನು ದಾಟಿ ಜೀತು ಮತ್ತು ಆ ಹುಡುಗಿ ಹೋದ ರೆಸ್ಟೋರೆಂಟಿಗೆ ಹೋದೆ. ಅವರು ಕುಳಿತಿದ್ದ ಸ್ಥಳದಲ್ಲಿ ಅವರಿಬ್ಬರು ನನ್ನ ಕಡೆಗೆ ಬೆನ್ನು ಮಾಡಿ ಕುಳಿತಿದ್ದರು. ನಾನು ಶಾಂತವಾಗಿ ಹಿಂದಿನ ಸೀಟಿನಲ್ಲಿ ಕುಳಿತು ನನ್ನ ಬೆನ್ನು ಅವರ ಕಡೆಗೆ ಇರುವಂತೆ ಮಾಡಿಕೊಂಡೆ. ಅವರ ಬಾಯಿಂದ ಕೇಳಿದ ಮಾತುಗಳನ್ನು ಕೇಳಿ ನನ್ನ ತಲೆ ತಿರುಗಿ ಹೋಯಿತು. ಯಾರೋ ನನ್ನನ್ನು ಬಿಸಿ ಎಣ್ಣೆಯಲ್ಲಿ ಎಸೆದಂತೆ ಅನಿಸಿತು. ಈಗ ನನಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು. ಜೀತು ಏಕೆ ನನ್ನನ್ನು ಮದುವೆಯಾದನು? ಅವನ ಉದ್ದೇಶವೇನು? ಇದನ್ನು ನಾನು ತಿಳಿದುಕೊಂಡಿದ್ದೆ. ಈ ಸತ್ಯ ನನಗೆ ತುಂಬ ನೋವಾಗಿದ್ದರಿಂದ ನನ್ನ ಕಣ್ಣುಗಳಿಂದ ಸ್ವಯಂಚಾಲಿತವಾಗಿ ಕಣ್ಣೀರು ಹರಿಯುತ್ತಿತ್ತು. ನಾನು ಶಾಂತವಾಗಿ ಎದ್ದು ರೆಸ್ಟೋರೆಂಟ್ನಿಂದ ಹೊರಗೆ ಬಂದೆ. ನನ್ನ ಅತ್ತೆಯ ಕಾರು ನಿಂತಿದ್ದ ರಸ್ತೆಯಲ್ಲಿ ಡ್ರೈವರ್ ಮತ್ತು ನನ್ನ ಅತ್ತೆ ಕಾರಿನ ಬಳಿ ನಿಂತು ನನ್ನನ್ನು ಹುಡುಕುತ್ತಿದ್ದರು. ನಾನು ರಸ್ತೆಯನ್ನು ದಾಟಿ ಕಾರಿಗೆ ಹೋಗಿ ಕುಳಿತುಕೊಂಡೆ. ಇನ್ನೂ ನನ್ನ ಕಣ್ಣೀರು ಹರಿಯುತ್ತಿತ್ತು. ನಾನು ಮನೆಗೆ ಬಂದ ನಂತರ ಯಾರೊಂದಿಗೂ ಮಾತನಾಡದೆ ನನ್ನ ಕೋಣೆಗೆ ಹೋಗಿ ಕುಳಿತುಕೊಂಡೆ. ರಾತ್ರಿ ಜೀತು ನನ್ನ ಕೋಣೆಗೆ ಬಂದು ಹಾಲಿನ ಗ್ಲಾಸ್ ಕೊಟ್ಟಾಗ ಅದನ್ನು ನಾನು ಅವನಿಂದ ತೆಗೆದುಕೊಂಡೆ. ನಂತರ ನಾನು ಕೆಲವು ಔಷಧಿಗಳನ್ನು ಹಾಲ್ನಲ್ಲಿ ಮರೆತಿದ್ದೇನೆ, ಅದನ್ನು ನನಗೆ ತಂದು ಕೊಡು, ಹಾಲಿನೊಂದಿಗೆ ಸೇವಿಸುತ್ತೇನೆ ಎಂದು ಹೇಳಿದೆ. ಈ 1 ತಿಂಗಳಲ್ಲಿ ನಾನು ಮೌನವಾಗಿ ಅವನ ಎಲ್ಲ ಮಾತುಗಳನ್ನು ಆಲಿಸುತ್ತಿದ್ದೆ. ಆದ್ದರಿಂದ ಈಗ ಅವನಿಗೆ ನಾನು ಆ ಹಾಲನ್ನು ಕುಡಿಯುತ್ತೇನೆ ಎಂದು ಅನಿಸಿತು. ಜೀತು ಕೋಣೆಯಿಂದ ಹೊರಗೆ ಹೋದ ತಕ್ಷಣ ನಾನು ಮಂಚದಿಂದ ಎದ್ದು ಹಾಲನ್ನು ಕಿಟಕಿಯಿಂದ ಹೊರಗೆ ಎಸೆದೆ. ನನ್ನ ಕೋಣೆಯ ಕಿಟಕಿ ಹೊರಗೆ ಒಂದು ಗುಂಡಿ ತೆರೆದಿತ್ತು. ಗಿಡಗಳ ನಡುವೆ ನಾನು ಆ ಹಾಲನ್ನು ಎಸೆದು ನನ್ನ ಬಳಿ ಇದ್ದ ಹಾಲಿನ ಪ್ಯಾಕ್ನಿಂದ ಗ್ಲಾಸಿಗೆ ಹಾಲು ಸುರಿದೆ. ಜೀತು ರಾತ್ರಿ ನನಗೆ ನಶೆಭರಿತ ಹಾಲು ಕುಡಿಸಿ ನನ್ನೊಂದಿಗೆ ಏನು ಮಾಡುತ್ತಾನೆ ಎಂದು ನನಗೆ ತಿಳಿಯಬೇಕಿತ್ತು. ಜೀತು ಕೋಣೆಗೆ ಬಂದಾಗ ನಾನು ಅವನನ್ನು ನಗುತ್ತಾ ನೋಡಿದೆ. ಅವನು ನನಗೆ ಔಷಧಿ ಕೊಟ್ಟು, ನೀನು ಏನು ಔಷಧಿ ಸೇವಿಸುತ್ತಿದ್ದೀಯಾ ಎಂದು ಕೇಳಿದನು. ನಾನು ಇಂದು ಡಾಕ್ಟರ್ನನ್ನು ಭೇಟಿ ಮಾಡಿದ್ದೆ. ನನಗೆ ತುಂಬ ದೌರ್ಬಲ್ಯ ಅನಿಸುತ್ತಿತ್ತು. ಆದ್ದರಿಂದ ಡಾಕ್ಟರ್ ನನಗೆ ಔಷಧಿ ಕೊಟ್ಟಿದ್ದಾರೆ ಎಂದು ಹೇಳಿದೆ. ಅವನು ನಿರ್ಲಕ್ಷ್ಯದಿಂದ ತನ್ನ ಭುಜವನ್ನು ಮುಟ್ಟಿ, ಸರಿ, ಔಷಧಿ ಸೇವಿಸಿ ಎಂದು ಹೇಳಿದನು. ನಾನು ನನ್ನ ಔಷಧಿಯನ್ನು ಹಾಲಿನೊಂದಿಗೆ ಸೇವಿಸಿ ಮಂಚದ ಮೇಲೆ ಮಲಗಿದೆ. ನಾನು ನಿದ್ರೆ ಮಾಡುತ್ತಿದ್ದೇನೆ ಎಂಬಂತೆ ನಟಿಸಿದೆ. ಸ್ವಲ್ಪ ಸಮಯದ ನಂತರ ಜೀತು ಕೋಣೆಯಿಂದ ಹೊರಗೆ ಹೋದನು. ರೆಸ್ಟೋರೆಂಟ್ನಲ್ಲಿ ಜೀತು ಮತ್ತು ಆ ಹುಡುಗಿ ಹೇಳಿದ್ದ ಮಾತುಗಳು ನನಗೆ ನೆನಪಾಗುತ್ತಿದ್ದವು. ಆ ಹುಡುಗಿ ಬೇರಾರೂ ಅಲ್ಲ, ನನ್ನ ತಂಗಿಯೇ. ನಾನು ಕಾರಿನಿಂದ ಇಳಿದು ರೆಸ್ಟೋರೆಂಟಿಗೆ ಹೋಗುತ್ತಿದ್ದಾಗ ನನ್ನ ತಂಗಿಯನ್ನೇ ನೋಡಿದ್ದೆ. ನನ್ನ ತಂಗಿ ಜೀತುವಿನೊಂದಿಗೆ ಇರುವುದನ್ನು ನೋಡಿ ನನಗೆ ನಂಬಲಾಗಲಿಲ್ಲ. ಆದ್ದರಿಂದ ನಾನು ಕಾರಿನಿಂದ ಇಳಿದು ರೆಸ್ಟೋರೆಂಟಿಗೆ ಹೋಗಿ ಅವರ ಹಿಂದಿನ ಟೇಬಲ್ನಲ್ಲಿ ಕುಳಿತುಕೊಂಡೆ. ಜೀತು ನನ್ನ ತಂಗಿಯೊಂದಿಗೆ ಹೀಗೆ ಹೇಳುತ್ತಿದ್ದನು, ಇನ್ನು ಹೆಚ್ಚು ಡ್ರಾಮಾ ಮಾಡಲು ಸಾಧ್ಯವಿಲ್ಲ ಎಂದು. ನನ್ನ ತಂಗಿ, ನೋಡು, ನೀನು ನನ್ನ ಅಕ್ಕನೊಂದಿಗೆ ಮಾಡುತ್ತಿರುವ ಕೆಲಸದಿಂದ ಅವಳು ಇನ್ನು ಕೆಲವೇ ತಿಂಗಳು ಬದುಕಬಹುದು, ಅದಕ್ಕಿಂತ ಹೆಚ್ಚಿಲ್ಲ.
ನಂತರ ನಮ್ಮ ದಾರಿ ಸುಲಭವಾಗುತ್ತದೆ ಎಂದು ಹೇಳಿದಳು. ಅವನು ನನಗೆ ದಪ್ಪ ಮತ್ತು ಆ ದೊಡ್ಡ ದೇಹದ ನಿನ್ನ ಅಕ್ಕನನ್ನು ನೋಡಿ ಅಸಹ್ಯವಾಗುತ್ತದೆ. ನನ್ನಂತಹ ಸುಂದರ ಮತ್ತು ಹ್ಯಾಂಡ್ಸಮ್ ಯುವಕ ಯಾವ ರೀತಿಯಲ್ಲಿ ಅಂತಹ ಕೆಟ್ಟ ಹುಡುಗಿಯನ್ನು ಸಹಿಸಿಕೊಳ್ಳುತ್ತಾನೆ ಎಂದು ನನಗೆ ಮಾತ್ರ ಗೊತ್ತು. ನೀನು ನಿನ್ನನ್ನು ನೋಡು, ನೀನು ಎಷ್ಟು ಸುಂದರ ಮತ್ತು ಸುಂದರಿಯಾಗಿದ್ದೀಯ. ಮತ್ತು ನಿನ್ನ ಅಕ್ಕನನ್ನು ನೋಡು, ಅವಳು ನಿನ್ನ ಕಾಲಿನ ಉಗುರಿಗೂ ಸಮಾನ ಇಲ್ಲ. ನಿನ್ನನ್ನು ಪಡೆಯಲು ನಾನು ಅವಳನ್ನು ಸ್ವೀಕರಿಸಬೇಕಾಯಿತು ಎಂಬುದು ನನ್ನ ಅಸಹಾಯಕತೆ. ಇದು ನನ್ನ ಪ್ರೀತಿಯ ಮಿತಿ ಎಂದು ಹೇಳಿದನು. ನನ್ನ ತಂಗಿ ನಗುತ್ತಾ, ನನ್ನ ಅಮ್ಮ ಎಂದಿಗೂ ನನ್ನ ಅಕ್ಕನನ್ನು ಬಿಟ್ಟು ನನ್ನ ಮದುವೆಯನ್ನು ಮಾಡಿಸುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಏಕೆಂದರೆ ನನ್ನ ಅಕ್ಕನ ಮದುವೆಯನ್ನು ಮಾಡದೆ ನನ್ನ ಅಮ್ಮ ಇನ್ನೂ 2 ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡಿಸಿದ್ದಾಳೆ. ಮತ್ತು ಈಗ ಅಮ್ಮ ನಿರ್ಧರಿಸಿದ್ದರು ನನ್ನ ದಪ್ಪ ಅಕ್ಕನ ಮದುವೆ ಆದ ನಂತರವೇ ನನ್ನ ಮದುವೆ ಆಗಬೇಕು ಎಂದು. ಅದಲ್ಲದೆ ನಾನು ಎಷ್ಟು ಸುಂದರ ಮತ್ತು ಸುಂದರಿಯಾಗಿದ್ದೇನೆ ಎಂದರೆ ನನಗೆ ವರರ ಕೊರತೆಯೇ ಇಲ್ಲ. ಆದ್ದರಿಂದ ನಾನು ಯೋಚಿಸಿದೆ, ನನ್ನ ಅಕ್ಕ ಯಾವುದಕ್ಕೂ ಬರುವುದಿಲ್ಲ, ಆದ್ದರಿಂದ ನನ್ನ ಕೆಲಸಕ್ಕೆ ಅವಳನ್ನು ಬಳಸಿಕೊಂಡರೆ ಏನು ತಪ್ಪು ಎಂದು ಹೇಳಿದಳು. ಕೆಲವೇ ತಿಂಗಳಲ್ಲಿ ಅವಳು ಸತ್ತು ಹೋಗುತ್ತಾಳೆ. ನಂತರ ನೀನು ನನ್ನೊಂದಿಗೆ ಮದುವೆಯಾಗಬೇಕು. ಅಮ್ಮ ಮತ್ತೆ ಈ ವಿವಾಹಕ್ಕೆ ವಿರೋಧಿಸುವುದಿಲ್ಲ, ಏಕೆಂದರೆ ನೀನು ಅವಳ ಕಣ್ಣಿಗೆ ಬಿದ್ದಿದ್ದೀಯ. ನಾನು ಕೂಡ ಅಮ್ಮನನ್ನು ಮನವೊಲಿಸುತ್ತೇನೆ. ನನ್ನ ತಂಗಿಯ ಮಾತುಗಳನ್ನು ಕೇಳಿ ನಾನು ಅಚ್ಚರಿಗೊಂಡೆ. ಅವಳು ತನ್ನ ಮದುವೆಯನ್ನು ಮಾಡಿಕೊಳ್ಳಲು ನನ್ನನ್ನು ಬಳಸಿಕೊಂಡಿದ್ದಳು. ನಾನು ಮಂಚದ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಂಡು ನಾನು ನಿದ್ರೆ ಮಾಡುತ್ತಿದ್ದೇನೆ ಎಂದು ನಟಿಸಿದೆ. ಅದೇ ಸಮಯದಲ್ಲಿ ಕೋಣೆಯ ಬಾಗಿಲು ತೆರೆದು ಒಬ್ಬನು ಒಳಗೆ ಬಂದನು. ಅವನನ್ನು ನೋಡಿ ನಾನು ತಕ್ಷಣ ಎದ್ದು ಕುಳಿತೆ. ಅವನು ನನ್ನ ಮೈದುನ ಆಗಿದ್ದನು. 6 ಅಡಿ ಎತ್ತರ, ದಪ್ಪ, ಅರ್ಧ ಹುಚ್ಚನಾದ ವ್ಯಕ್ತಿ. ಅವನು ಕೋಣೆಯ ಬಾಗಿಲು ಮುಚ್ಚಿ ನನ್ನ ಬಳಿಗೆ ಬರಲು ಪ್ರಾರಂಭಿಸಿದನು. ನಾನು ತಕ್ಷಣ ಎದ್ದು, ನೀನು ನನ್ನ ಕೋಣೆಗೆ ಏಕೆ ಬಂದೆ ಎಂದು ಕೇಳಿದೆ. ಅವನು, ದಿನ ನನ್ನ ಅಣ್ಣ ನನ್ನನ್ನು ನಿನ್ನ ಕೋಣೆಗೆ ಕಳುಹಿಸುತ್ತಾನೆ, ಹೋಗು ಆನಂದಿಸು ಎಂದು ಹೇಳುತ್ತಾನೆ ಎಂದು ಹೇಳಿದನು. ನಾನು ನನ್ನ ಕೋಣೆಯಿಂದ ಹೊರಗೆ ಹೋಗು ಎಂದು ಹೇಳಿದೆ. ಆದರೆ ಅವನು ಹೊರಗೆ ಹೋಗುವ ಬದಲು ನನ್ನ ಬಳಿಗೆ ಬರಲು ಪ್ರಾರಂಭಿಸಿದನು. ಏಕೆ ಹೊರಗೆ ಹೋಗಬೇಕು? ನನ್ನ ಅಣ್ಣ ನನ್ನನ್ನು ಕಳುಹಿಸಿದ್ದಾನೆ ಮತ್ತು ಪ್ರತಿದಿನ ನಾನು ನಿನ್ನ ಬಳಿಗೆ ಬರುತ್ತೇನೆ. ಆದ್ದರಿಂದ ಇಂದು ಏಕೆ ಹೊರಗೆ ಹೋಗಬೇಕು? ನಿನ್ನೊಂದಿಗೆ ಇರುವುದು ನನಗೆ ತುಂಬ ಸಂತೋಷವಾಗುತ್ತದೆ ಎಂದು ಹೇಳಿದನು. ನಾನು ಕೋಣೆಯಿಂದ ಹೊರಗೆ ಹೋಗಲು ಪ್ರಯತ್ನಿಸಿದೆ, ಆದರೆ ಅವನು ನನ್ನ ಮುಂದೆ ನಿಂತುಕೊಂಡನು. ನೀನು ಕೋಣೆಯಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದನು. ನೀನು ಹಿಂದೆ ಸರಿಯದಿದ್ದರೆ ನಾನು ಕೂಗುತ್ತೇನೆ ಎಂದು ಹೇಳಿದೆ. ನಾನು ಹಾಗೆ ಹೇಳಿದ ತಕ್ಷಣ ಅವನು ನನ್ನ ಬಾಯಿಯ ಮೇಲೆ ಕೈ ಹಾಕಿ ನನ್ನನ್ನು ಮಂಚದ ಮೇಲೆ ತಳ್ಳಿದನು. ನಾನು ಈ 1 ತಿಂಗಳಲ್ಲಿ ತುಂಬ ದುರ್ಬಲನಾಗಿದ್ದರಿಂದ ನನ್ನನ್ನು ರಕ್ಷಿಸಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ಆ ಮನುಷ್ಯ ರಾತ್ರಿ ಇಡೀ ನನ್ನೊಂದಿಗೆ ಮಾಡಿದ್ದಕ್ಕೆ ನಾನು ಇಡೀ ರಾತ್ರಿ ಅಳುತ್ತಿದ್ದೆ. ಆದರೆ ಆ ಮನುಷ್ಯನಲ್ಲಿ ಒಂದು ಪ್ರಾಣಿಯಂತಹ ಸ್ವಭಾವವಿತ್ತು. ಬೆಳಿಗ್ಗೆ ಆದ ತಕ್ಷಣ ಅವನು ನನ್ನ ಕೋಣೆಯಿಂದ ಹೊರಗೆ ಹೋದನು. ನನ್ನನ್ನು ನಾನೇ ಕೊಲ್ಲಬೇಕೆಂದು ಅನಿಸಿತು. ನನ್ನ ತಂಗಿಯು ನಾನು ಸಾಯಬೇಕೆಂದು ಬಯಸಿದ್ದಳು. ತನ್ನ ಸ್ವಂತ ಲಾಭಕ್ಕಾಗಿ ನನ್ನ ಜೀವನವನ್ನು ನರಕವನ್ನಾಗಿ ಮಾಡಿದ್ದಳು. ನನ್ನನ್ನು ನಾಶ ಮಾಡಿದ್ದಳು. ಅದೇ ಸಮಯದಲ್ಲಿ ನನ್ನ ಮೊಬೈಲ್ ರಿಂಗ್ ಆಯಿತು. ನಾನು ಫೋನ್ ಎತ್ತಿದಾಗ ಅದು ನನ್ನ ಡಾಕ್ಟರ್ನ ಫೋನ್ ಆಗಿತ್ತು. ಅವರು, ನಿಮ್ಮ ವರದಿಗಳು ಬಂದಿವೆ, ನಿಮಗೆ ನಿಧಾನವಾಗಿ ವಿಷ ಕೊಡುತ್ತಿದ್ದಾರೆ, ಅದು ನಿಮ್ಮ ದೇಹದಲ್ಲಿ ಹರಡುತ್ತಿದೆ, ಇದಕ್ಕೆ ಚಿಕಿತ್ಸೆ ಮಾಡಿಕೊಳ್ಳದಿದ್ದರೆ ನೀವು ಸಾಯಬಹುದು ಎಂದು ಹೇಳಿದರು. ನಾನು ಮರಣವನ್ನು ತಲುಪಿದ್ದೆ. ನಾನು ಮುಗ್ಧ ಗೊಂಬೆ ಎಂದು ಭಾವಿಸಿದ್ದ ನನ್ನ ತಂಗಿ ನನ್ನೊಂದಿಗೆ ಎಷ್ಟು ಭಯಾನಕ ಆಟವಾಡಿದ್ದಾಳೆ. ಅವಳು ಒಮ್ಮೆ ನನಗೆ ಜೀತುವಿನೊಂದಿಗೆ ಮದುವೆಯಾಗಬೇಕೆಂದು ಹೇಳಿದ್ದರೆ ನಾನು ನನ್ನ ತಾಯಿಯ ಬಳಿ ಹೇಳಿ ಜೀತು ಮತ್ತು ಅವಳ ಮದುವೆಯನ್ನು ಮಾಡಿಸುತ್ತಿದ್ದೆ. ನಾವು 4 ಸಹೋದರಿಯರು ಇದ್ದೆವು. 4ರಲ್ಲಿ ನಾನೇ ದೊಡ್ಡವಳು ಮತ್ತು ನನ್ನ 2 ತಂಗಿಯರ ಮದುವೆಯಾಗಿತ್ತು. ನೈನಾ ಅತ್ಯಂತ ಕಿರಿಯವಳು ಮತ್ತು ಅವಳು ನನ್ನೊಂದಿಗೆ ಈ ರೀತಿ ಭಯಾನಕ ಕೆಲಸ ಮಾಡಿದ್ದಳು. ನನಗೆ ಒಮ್ಮೆ ಹೇಳಿದಿದ್ದರೆ ನಾನು ಅವಳ ಮದುವೆಯನ್ನು ಮಾಡಿಸುತ್ತಿದ್ದೆ. ನನ್ನಲ್ಲಿ ಮದುವೆಯಾಗುವ ಆಸೆ ಉಳಿದಿರಲಿಲ್ಲ. ನಾನು ನನ್ನ ತಾಯಿಯೊಂದಿಗೆ ಬಾಳುತ್ತಿದ್ದೆ. ಆದರೆ ನೈನಾ ಮಾಡಿದ್ದರಿಂದ ಸಂಬಂಧಗಳ ಮೇಲಿನ ನನ್ನ ನಂಬಿಕೆ ಕಳೆದು ಹೋಯಿತು. ನಾನು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಮೌನವಾಗಿ ಒಂದು NGOಗೆ ಹೋದೆ ಮತ್ತು ಜನರಿಗೆ ಸೇವೆ ಮಾಡುವುದನ್ನು ನನ್ನ ಜೀವನದ ಉದ್ದೇಶವಾಗಿ ಮಾಡಿಕೊಂಡೆ. ನನ್ನ ತಂಗಿ ಜೀತುವಿನೊಂದಿಗೆ ಮದುವೆಯಾದಳೋ ಇಲ್ಲವೋ ಎಂದು ನನಗೆ ಗೊತ್ತಿಲ್ಲ. ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ನನಗೆ ಗೊತ್ತಿಲ್ಲ. ಆದರೆ ನಾನು ಯೋಚಿಸುತ್ತೇನೆ, ನಾನು ಅಲ್ಲಿ ಅನುಭವಿಸಿದ ಕಷ್ಟ ಮತ್ತು ಅವಮಾನದ ಜೀವನವನ್ನು ನಾನು ಮುಂದುವರಿಸಲು ಸಾಧ್ಯವಿಲ್ಲ. ಸತ್ಯವನ್ನು ಎಲ್ಲರಿಗೂ ಹೇಳಿದರೆ ಪ್ರಯೋಜನವೇನೂ ಇಲ್ಲ. ಇಲ್ಲಿ ಸತ್ಯವನ್ನು ಕೇಳಲು ಯಾರೂ ಇಲ್ಲ. ಅವಳು ನನ್ನ ಜೀವನದಿಂದ ದೂರವಿರಲು ಬಯಸಿದ್ದಳು, ನನ್ನನ್ನು ಕೊಲ್ಲಲು ಬಯಸಿದ್ದಳು. ನಾನೇ ಅವಳ ದಾರಿಯನ್ನು ಸುಲಭಗೊಳಿಸಿದೆ, ಏಕೆಂದರೆ ಇನ್ನು ನನ್ನ ಹೃದಯದಲ್ಲಿ ನನ್ನ ತಂಗಿಯ ಮೇಲೆ ಪ್ರೀತಿ ಇತ್ತು. ನಾನೇ ಅವಳನ್ನು ನನ್ನ ತೋಳಿನಲ್ಲಿ ಎತ್ತಿಕೊಂಡು ಬೆಳೆಸಿದ್ದೆ. ಆದರೆ ನನ್ನ ಪ್ರಾರ್ಥನೆಗೆ ಫಲ ಸಿಕ್ಕಿಲ್ಲ ಎಂದು ನನಗೆ ಅನಿಸುತ್ತದೆ. ಏಕೆಂದರೆ ಇತರರೊಂದಿಗೆ ಕೆಟ್ಟದಾಗಿ ವರ್ತಿಸುವವರೊಂದಿಗೆ ದೇವರು ಕೂಡ ಕೆಟ್ಟದ್ದನ್ನೇ ಮಾಡುತ್ತಾನೆ.
ಮಹಿಳೆಯನ್ನು ಗೌರವಿಸಲು ಬಾರದ ಮತ್ತು ತನ್ನ ಹೆಂಡತಿಯನ್ನು ತನ್ನ ಸಹೋದರನಿಗೆ ಕೊಟ್ಟ ಜೀತು ನೈನಾಗೆ ಸಂತೋಷವನ್ನು ನೀಡಬಲ್ಲನ? ಅವಳ ಜೀವನ ಪರ್ಯಂತ ಅವನೊಂದಿಗೆ ಇರಬಹುದಾ? ಬಹುಶಃ ಇಲ್ಲ. ಆದರೆ ನಾನು ಜೀತು ಅವಳೊಂದಿಗೆ ಇರುತ್ತಾನೆ ಮತ್ತು ಅವಳ ಜೀವನವನ್ನು ಕಳೆಯುತ್ತಾನೆ ಎಂದು ಪ್ರಾರ್ಥಿಸುತ್ತೇನೆ.